ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರಗಳು. 10ನೇ ತರಗತಿ ಅಂಕಪಟ್ಟಿಯಲ್ಲಿ ಮಾಹಿತಿಯನ್ನು ತಿದ್ದುಪಡಿ ಮಾಡಲಿಕ್ಕೆ ಅಂದರೆ ಅದು ವಿದ್ಯಾರ್ಥಿ ಹೆಸರಾಗಿರ್ಬೋದು, ತಂದೆ ಹೆಸರು, ತಾಯಿ ಹೆಸರು, ಜನ್ಮ ದಿನಾಂಕ ಮತ್ತು ಲಿಂಗ. ಸೊ ಇವುಗಳಲ್ಲಿ ಒಂದಿಷ್ಟು ತಪ್ಪುಗಳಾಗಿದ್ದರೆ ಅದನ್ನು ಯಾವ ರೀತಿ ಸರಿಪಡಿಸಬೇಕು, ಈ ರೀತಿ ಸರಿಪಡಿಸಲಿಕ್ಕೆ ಯಾವ ರೀತಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕು, ಈಗಾಗಲೇ ಈ ಕುರಿತಾಗಿ ವಿಡಿಯೋ ನಂಬರ್ 1 ನಾವು ಅಪ್ಲೋಡ್ ಮಾಡಿದ್ದೇವೆ. ಸೊ ನೀವು ನೇರವಾಗಿ ಈ ವಿಡಿಯೋ ನೋಡ್ತಾ ಇದ್ದರೆ ಮೊದಲು ಆ ವಿಡಿಯೋವನ್ನು ನೋಡಿ ಈ ವಿಡಿಯೋಗೆ ಕನೆಕ್ಟ್ ಆಗಿ. ಸೊ ಆತ್ಮೀಯ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ವಿಶೇಷವಾಗಿ ಅರ್ಜಿಯನ್ನು ಸಲ್ಲಿಸಿದ ನಂತರ ಪೇಮೆಂಟನ್ನು ನಾವು ಎಷ್ಟು ಮಾಡಬೇಕು, ಪೇಮೆಂಟ್ ಹೇಗೆ ಮಾಡಬೇಕು, ಎಷ್ಟು ಮಾಡಬೇಕು, ನಾವು ನೇರವಾಗಿ ಬ್ಯಾಂಕಿಗೆ ಹೋಗಿ ನಾವು ಪೇಮೆಂಟನ್ನು ಮಾಡಬೇಕಾ ಅಥವಾ ಆನ್ಲೈನ್ ಮುಖಾಂತರ ಪೇಮೆಂಟ್ ಮಾಡಲಿಕ್ಕೆ ಅವಕಾಶ ಇದೆಯಾ, ಸೊ ಕಂಪ್ಲೀಟ್ ಆಗಿರುವಂಥ ಇನ್ಫಾರ್ಮೇಷನ್ಸನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತೇವೆ. ಬನ್ನಿ ನೋಡ್ತಾ ಹೋಗೋಣ. ಈಗಾಗಲೇ ನಾವು ಲಾಸ್ಟ್ ವಿಡಿಯೋದಲ್ಲಿ ಈಗಾಗಲೇ ಹೇಳಿದ್ವಿ, ಒಬ್ಬ ಸದರಿ ವಿದ್ಯಾರ್ಥಿಯ ಏನಿದೆ ಒಂದು ಫಾದರ್ ನೇಮ್ನಲ್ಲಿ ಕರೆಕ್ಷನ್ಸ್ ಇದೆ. ನಿಮಗೆ ಏನು ಬೇಕು ಆ ರೀತಿ ಮಾಡ್ಬೋದು. ಆ ವಿಡಿಯೋ ಕಂಪ್ಲೀಟ್ ನೋಡಿದರೆ ಐಡಿಯಾ ಸಿಗುತ್ತೆ ನಿಮಗೆ. ಸೊ ಇಲ್ಲಿ ರಿಲೇಟೆಡ್ ಆಗಿರುವಂಥ ಡಾಕ್ಯುಮೆಂಟು ಅಂದರೆ ಬಿ ಒ ಇಂದ ಒಂದು ಮೆಮೊ ಅಂದರೆ ಜ್ಞಾಪನ ಪತ್ರ ಇರುತ್ತೆ. ಕೆಲವೊಂದು ಕೇಸಸ್ಗಳಲ್ಲಿ DDPIಯಿಂದ ಮೆಮೊಗಳನ್ನ ಪಡಿಬೇಕಾಗತ್ತೆ. ಸೊ ಅದನ್ನು ನೀವು ಅಪ್ಲೋಡ್ ಮಾಡಿ. ಆಮೇಲೆ ಎರಡನೇದು ಅಡ್ಮಿಷನ್ ರಿಜಿಸ್ಟರ್, ಪ್ರೈಮರಿ ಅಡ್ಮಿಷನ್ ರಿಜಿಸ್ಟರು, ಹೈಸ್ಕೂಲ್ ಅಡ್ಮಿಷನ್ ರಿಜಿಸ್ಟರನ್ನು ಅಲ್ಲಿ ಮುಖ್ಯ ಗುರುಗಳ ಸಿಗ್ನೇಚರ್ ಇರಬೇಕು, BO ಅವರ ಸಿಗ್ನೇಚರ್ ಇರಬೇಕು. ಕೆಲವೊಂದು ಕೇಸಸ್ಗಳಲ್ಲಿ DDPI ಸಿಗ್ನೇಚರ್ ಕೂಡ ಬೇಕಾಗತ್ತೆ. ಇನ್ನು ಅಪ್ಲೋಡ್ ಮಾರ್ಕ್ಸ್ ಕಾರ್ಡ್, ಈಗಾಗಲೇ ನೀವೇನು ಮಾರ್ಕ್ಸ್ ಕಾರ್ಡ್ ತೆಗೆದುಕೊಂಡಿರ್ತೀರಿ 10ನೇ ತರಗತಿದು, ಆ ಮಾರ್ಕ್ಸ್ ಕಾರ್ಡನ್ನು ನೀವು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕು. ಟ್ರಾನ್ಸ್ಫರ್ ಸರ್ಟಿಫಿಕೇಟ್, ಪ್ರೈಮರಿಯಿಂದ ಹೈಸ್ಕೂಲ್ಗೆ ಬಂದಾಗಿನ ಒಂದು ಟ್ರಾನ್ಸ್ಫರ್ ಸರ್ಟಿಫಿಕೇಟು ಹಾಗೂ 10ನೇ ತರಗತಿ ಉತ್ತೀರ್ಣರಾದ ಮೇಲೆ ನಿಮಗೇನು ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಸಿಕ್ಕಿರುತ್ತೆ ಅದು. ಸೊ ಇದನ್ನೆಲ್ಲ ನೀವೇನು PDF ಮಾಡ್ಕೋಬೇಕು. ಈಗಾಗಲೇ ಹೇಳಿರುವ ಹಾಗೆ ಅದು 500 KB ಕೆಳಗಡೆ ಇರಬಾರ್ದು, 1 MB ಹೆಚ್ಚಿಗೆ ಇರಬಾರ್ದು. ಸೊ ಈ ರೀತಿ ನೀಟಾಗಿ ಸ್ಪಷ್ಟವಾಗಿ PDF ಮಾಡಿಕೊಂಡು ಇಲ್ಲಿ ನೀವು ಅಪ್ಲೋಡನ್ನು ಮಾಡಬೇಕು. ನಾನು ಇಲ್ಲೆಲ್ಲ ಅಪ್ಲೋಡನ್ನು ಮಾಡಿದ್ದೀನಿ. ಮಾಡಿದ ಮೇಲೆ ಕೆಳಗಡೆ 2 ನೋಟ್ ಇದೆ. ಏನಂದರೆ ಐ ಹ್ಯಾವ್ ವೆರಿಫೈಡ್ ಆಲ್ ದ ಅಪ್ಲೋಡೆಡ್ ಡಾಕ್ಯುಮೆಂಟ್ಸ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿ. ಎರಡನೇದು ಐ ಹ್ಯಾವ್ ರಿಸೀವ್ಡ್ ದ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಆಫ್ ದ ಅಪ್ಲಿಕೆಂಟ್ ಅಂತ ಇದೆ. ಸೊ ಅದರ ಪಕ್ಕದಲ್ಲಿರುವಂಥ ಬಾಕ್ಸ್ನಲ್ಲಿ ಕ್ಲಿಕ್ ಮಾಡಿ, ರೈಟ್ ಮಾರ್ಕ್ ಆಗುತ್ತೆ. ಆಮೇಲೆ ಸಬ್ಮಿಟ್ ಆ್ಯಂಡ್ ಜನರೇಟ್ ಅಪ್ಲಿಕೇಶನ್ ನಂಬರ್ ಅಂತ ಕ್ಲಿಕ್ ಮಾಡಿ. ಸೊ ಸಬ್ಮಿಟ್ ಆ್ಯಂಡ್ ಜನರೇಟ್ ಅಪ್ಲಿಕೇಶನ್ ನಂಬರ್ ಅಂತ ಇದೆ. ಇಲ್ಲಿ ಅಪ್ಲೋಡ್ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಅಂತ ಇದೆ. ಸೊ ಆತ್ಮೀಯ ಸ್ನೇಹಿತರೆ, ಇಲ್ಲಿ ಟ್ರಾನ್ಸ್ಫರ್ ಸರ್ಟಿಫಿಕೇಟನ್ನು ನಾನು ಅಪ್ಲೋಡ್ ಮಾಡಿದ್ದೆ, ಮೇ ಬಿ ಅದು ಅಪ್ಲೋಡ್ ಆಗಿಲ್ಲ. ಸೊ ಇನ್ನೊಂದು ಸಲ ನಿಮ್ಮ ಎದುರೆ ಮತ್ತೊಂದು ಸಲ ಆ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಪ್ರೈಮರಿ ಮತ್ತು ಹೈಸ್ಕೂಲು. ಸೊ ಸರ್ ಇಲ್ಲಿ ಒಂದು ಇದೆ, ಇಲ್ಲಿ ಅಪ್ಲೋಡ್ ಮಾಡಲಿಕ್ಕೆ ಅಪ್ಲೋಡ್ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಅಂತ ಇದೆ. ಇಲ್ಲಿ ವಿದ್ಯಾರ್ಥಿಗೆ ಸಂಬಂಧಿಸಿದಂತೆ ಪ್ರೈಮರಿಯಿಂದ ಹೈಸ್ಕೂಲ್ಗೆ ಬರುವಾಗ TC, ಹೈಸ್ಕೂಲಿಂದ ಉತ್ತೀರ್ಣ ಆದ ನಂತರ TC 2 ಇದೆ ಅಲ್ಲ ಸರ್. ಹೇಗೆ ಅಂದರೆ ಆ ಎರಡೂ TCಯನ್ನು PDF ಮರ್ಜ್ ಮಾಡಿ, ಮೊದಲು ಪ್ರತ್ಯೇಕವಾಗಿ PDF ಮಾಡ್ಕೊಳ್ಳಿ. ಆ ಎರಡು PDFಗಳನ್ನು ಮರ್ಜ್ ಮಾಡಿ ಒಂದು ಸಿಂಗಲ್ ಫೈಲನ್ನು ಮಾಡ್ಕೊಳ್ಳಿ. ಅದೇ ರೀತಿ ಇಲ್ಲಿ ಮೇಲೆ ಕೂಡ ಅಪ್ಲೋಡ್ ಅಡ್ಮಿಷನ್ ರಿಜಿಸ್ಟರ್ ಎಕ್ಸ್ಟ್ರಾಕ್ಟ್ ಅಂತ ಇದೆ. ಸೊ ನಿಮ್ಮ ಶಾಲೆಯಲ್ಲಿರುವಂಥ ದಾಖಲಾತಿ ವಹಿಯನ್ನು ಒಂದು PDF ಅದನ್ನು A3ಯಲ್ಲಿ ಮಾಡ್ಕೋಬೇಕಂತ ಹೇಳಿದ್ದೆ. ಸೊ ಪ್ರೈಮರಿಯಲ್ಲಿರುವಂತಹ ಒಂದು ಅಡ್ಮಿಷನ್ ರಿಜಿಸ್ಟರ್ನ A3 ಹಾಗೂ ಹೈಸ್ಕೂಲ್ನಲ್ಲಿರುವಂಥ ಅಡ್ಮಿಷನ್ ರಿಜಿಸ್ಟರ್ನ A3 ಸೈಜನ್ನು ಅವೆರಡನ್ನು ಮರ್ಜ್ ಮಾಡ್ಕೊಳ್ಳಿ. ಯಾಕಂದರೆ ಅಪ್ಲೋಡ್ ಮಾಡಲಿಕ್ಕೆ ಒಂದೇ ಬಾಕ್ಸ್ ಇದೆ. ಸೊ ನಿಮ್ಮ ಹತ್ರ ಫೈಲ್ ಇರುತ್ತಲ್ಲ, ಎರಡೂ ಫೈಲನ್ನು ಮರ್ಜ್ ಮಾಡಿದರೂ ಕೂಡ 1 MB ಹೆಚ್ಚಿಗೆ ಆಗಬಾರ್ದು ಹಾಗೂ 500 KB ಕಡಿಮೆ ಆಗಬಾರ್ದು. ಒಂದು ವೇಳೆ 1 MB PDF ಹೆಚ್ಚಿಗೆ ಆಗಿದ್ದರೆ ನೀವು ಆನ್ಲೈನ್ ಪ್ಲ್ಯಾಟ್ಫಾರ್ಮ್ನಲ್ಲಿ ಐ ಲವ್ PDF ಅಂತ ಒಂದು ವೆಬ್ಸೈಟ್ ಇದೆ, ಅಲ್ಲಿ ಹೋಗಿ ನೀವು ಆ ಸೈಜನ್ನು ನೀವು ರೆಡ್ಯೂಸನ್ನು ಮಾಡ್ಕೋಬಹುದು. ಸೊ ಈಗ ನಾನು ಇಲ್ಲಿ ಯಾವುದು ಟ್ರಾನ್ಸ್ಫರ್ ಸರ್ಟಿಫಿಕೇಟನ್ನು ಅಪ್ಲೋಡ್ ಆಗಿರಲಿಲ್ಲ. ಸೊ ಅಪ್ಲೋಡನ್ನು ಮಾಡ್ತಾಯಿದ್ದೀನಿ. ನೋಡಿ, ಈ ರೀತಿ ನೀವು ಸಬ್ಮಿಟ್ ಮಾಡುವಾಗ ಒಂದಿಷ್ಟು ಟೆಕ್ನಿಕಲ್ ಇಶ್ಯೂಸ್ ಆಗುತ್ತೆ. ಸೊ ಅಪ್ಲೋಡನ್ನು ಮಾಡಿದ ಮೇಲೆ ಮುಂದೆ ಅಪ್ಲೋಡ್ ಅಂತ ಕ್ಲಿಕ್ ಮಾಡಿ. ಸೊ ಆಗ ಇಲ್ಲಿ 500 KB to 1 MB ಅಂತ ಇರಬೇಕು. ಇಲ್ಲಿ ಸೈಜ್ ಏನಾಗಿದೆ, ಇಲ್ಲಿ ಒಂದಿಷ್ಟು ಹೆಚ್ಚಿಗೆ, ಇದನ್ನು ನಾನು ಒಂದು ಸಲ ವೆರಿಫೈ ಮಾಡ್ತೀನಿ ನಾನು. ಓಕೆ, ಯಾವುದು TC ಮರ್ಜಡ್ 500 ಓಕೆ TC. ಈಗ ನಿಮ್ಮ ಮತ್ತೊಂದು ಸಲ ಮಾಡ್ತೀನಿ, ಯಾಕಂದರೆ 500 KB ಕೆಳಗಡೆ ಇದ್ದರೂ ಕೂಡ ಅದು ಅಪ್ಲೋಡ್ ಆಗೋದಿಲ್ಲ, ಅಥವಾ 1 MB ಹೆಚ್ಚಿಗೆ ಇದ್ದರೂ ಕೂಡ ಅಪ್ಲೋಡ್ ಆಗೋದಿಲ್ಲ. ಸೊ ಇಲ್ಲಿ ನಾನು ಮತ್ತೊಂದು ಸಲ ಆ ಒಂದು ಸೈಜನ್ನು ರೀಸೈಜನ್ನಾಗಿ ಮಾಡಿದ್ದೀನಿ. ಮಾಡಿಕೊಂಡು ಅಪ್ಲೋಡ್ ಅಂತ ಕ್ಲಿಕ್ ಮಾಡ್ತೀವಿ. ಆವಾಗ ಡಾಕ್ಯುಮೆಂಟ್ ಸೈಜ್ 500 KB to 1 MB ಇದೆ. ಸ್ವಲ್ಪ ನಾವು ಸೈಜನ್ನು ಇನ್ಕ್ರೀಸನ್ನು ಮಾಡಬೇಕು. ಸೊ ಇನ್ಕ್ರೀಸನ್ನು ಯಾವ ರೀತಿ ಮಾಡಬೇಕು ಅಂದರೆ ಇಲ್ಲಿ ನೋಡಿ, ನಾನು ನಿಮ್ಮ ಲೈವ್ ಆಗಿ ತೋರಿಸ್ತಾ ಇರ್ತೀನಿ. ಗೂಗಲ್ನಲ್ಲಿ ಹೋಗಬೇಕು, PDF ಸೈಜ್ ಇನ್ಕ್ರೀಸರ್ ಅಂತ. ಈಗ ನೋಡಿ, ಕಡಿಮೆ ಆಗಿದೆ, ಇದು ಉಲ್ಟಾ ರಿವರ್ಸ್ ಕ್ರೇಸ್ ಇದು. ಸೊ ಇಲ್ಲಿ ನಾನು ಇನ್ಕ್ರೀಸ್ ಮಾಡಬೇಕಾಗಿದೆ. ಸೊ ಇಲ್ಲಿ PI7 PDF ಟೂಲ್ ಅಂತ ಒಂದು ವೆಬ್ಸೈಟ್ ಇದೆ, ಅದನ್ನು ಕ್ಲಿಕ್ ಮಾಡಿ ಸೆಲೆಕ್ಟ್ PDF ಅಂತ ಮಾಡಿ. ಆಗ ನಾನು ಯಾವ ಒಂದು ಫೈಲಿನ ಸೈಜನ್ನು ಇನ್ಕ್ರೀಸ್ ಮಾಡಬೇಕಾಗಿದೆ ಅದನ್ನು ಸೆಲೆಕ್ಟ್ ಮಾಡಿ ಓಪನ್ ಅಂತ ಮಾಡ್ತೀನಿ. ಮಾಡಿದ ಮೇಲೆ ಎಷ್ಟು ಸೈಜಿಗೆ ಬೇಕು ನನಗೆ, ನಾನು ಸೇಫರ್ ಸೈಡಾಗಿ 800 KB ಅಂತ ಇಟ್ಕೊಂಡು ಇನ್ಕ್ರೀಸ್ PDF ಸೈಜ್ ಅಂತ ಮಾಡ್ತೀನಿ. ಸೊ ಅವಾಗ ಏನಾಗುತ್ತೆ, ಆ ಒಂದು PDF ಸೈಜು ಇನ್ಕ್ರೀಸ್ ಆಗೋ ಒಂದು ಪ್ರೊಸೆಸಿಂಗ್ ನಡೆಯುತ್ತೆ. ಅಂದರೆ ಈಗೇನಾಗಿತ್ತು, ನನ್ನ PDF ಫೈಲಿನ ಸೈಜು 500 KB ಇತ್ತು. ಅದು ಎಕ್ಸಾಕ್ಟ್ಲಿ 500 ಇತ್ತು.
ಸ್ವಲ್ಪ ನಾನು ಇನ್ಕ್ರೀಸ್ ಮಾಡಿದ್ದೀನಿ. ಎಕ್ಸಾಕ್ಟ್ಲಿ ಬೇಕಾಗಿರೋದಿಲ್ಲ, ಸ್ವಲ್ಪ ನಾವು ಇನ್ಕ್ರೀಸ್ ಮಾಡಬೇಕಾಗತ್ತೆ. ಸೊ 700 800 ಈ ರೀತಿ ಇದ್ದರೆ ಉತ್ತಮ ಆಗುತ್ತೆ. ನೋಡಿ ಈ ರೀತಿ ಡೌನ್ಲೋಡ್ ಕೂಡ ನಾನು ಮಾಡಿದ್ದೀನಿ. ಸೊ ಡೌನ್ಲೋಡ್ ಮಾಡಿದ ನಂತರ ಇಲ್ಲೇನಾಯಿತು, ಫೈಲ್ ಸೈಜು ಇನ್ಕ್ರೀಸ್ ಆಯಿತು. ನೋಡೋಣ, ಅಪ್ಲೋಡಿಗೆ ನಾನು ಟ್ರೈ ಮಾಡ್ತಾಯಿದ್ದೀನಿ. ಓಕೆ, ಯಾವುದು ಟಿ ಸಿದು. ಸೊ ಇದೇ ರೀತಿ ನೀವು ಫೈಲ್ ಅಪ್ಲೋಡ್ ಮಾಡುವಾಗ ಒಂದಿಷ್ಟು ತೊಂದರೆಗಳು ಆಗ್ತಾ ಇರುತ್ತೆ. ಸರಿ, ಈಗ ನೋಡೋಣ, ಅಪ್ಲೋಡ್ ಅಂತ ಕೊಡ್ತೀನಿ. ಓಕೆ, ಡಾಕ್ಯುಮೆಂಟ್ ಅಪ್ಲೋಡೆಡ್ ಸಕ್ಸಸ್ಫುಲಿ ಅಂತ ಆಯಿತು. ಸೊ ಗೊತ್ತಾಯ್ತಲ್ಲ ಸ್ನೇಹಿತರೆ, ಇಲ್ಲಿ 500 700 800 900ವರೆಗೆ ಇರಲಿ. ಎಕ್ಸಾಕ್ಟ್ಲಿ 500 ಇದ್ರೂ ಕೂಡ ಕೆಲವೊಂದು ಬಾರಿ ಅಪ್ಲೋಡ್ ಆಗೋದಿಲ್ಲ. ಸೊ ಅಪ್ಲೋಡ್ ಆಗಲಿಲ್ಲ ಅಂದರೆ PDF ಫೈಲನ್ನು ಯಾವ ರೀತಿ ಇನ್ಕ್ರೀಸ್ ಮಾಡಬೇಕು ನಾನು ಹೇಳಿದ್ದೀನಿ. ಯಾವ ರೀತಿ ಡಿಕ್ರೀಸ್ ಮಾಡಬೇಕಂದ್ರೆ ಇನ್ನೊಂದು ಸೈಟ್ ಬರ್ತದೆ ಇಲ್ಲಿ, ಏನಂದರೆ PDF ಸೈಜ್ ಡಿಕ್ರೀಸ್ ಇನ್ ರೆಡ್ಯೂಸರ್ ಅಂತ ಕ್ಲಿಕ್ ಮಾಡಿ. ಆಗ ನಿಮಗೆ ಇಲ್ಲಿ ಬರುತ್ತೆ ಐ ಲವ್ PDF ಅಂತ ಒಂದು ವೆಬ್ಸೈಟ್ ಇದೆ. ಸೊ ಇಲ್ಲಿ ಹೋಗಿ ನೀವೇನು ಮಾಡ್ಬೋದು, ಹೆಚ್ಚಿಗೆ ಸೈಜ್ ಇರುವಂಥ ಫೈಲ್ ಇದ್ದರೆ ಅದನ್ನು ಕಡಿಮೆ ಮಾಡ್ಬೋದು. ಇದು ಟೆಕ್ನಿಕಲ್ ಇಶ್ಯೂಸು ಕ್ಲಿಯರ್ ಆಯಿತು ಅನಿಸುತ್ತೆ. ಸೊ ಇಷ್ಟಾದಮೇಲೆ ನಾನು ಏನು ಮಾಡ್ತೀನಿ, ಕೆಳಗಡೆ ಈಗ ಈ ಎರಡೂ ಟಿಕ್ ಮಾರ್ಕ್ ಮಾಡಿ ಸಬ್ಮಿಟ್ ಆ್ಯಂಡ್ ಜನರೇಟ್ ಅಪ್ಲಿಕೇಶನ್ ನಂಬರ್ ಅಂತ ಹಾಕಿದ್ದೀನಿ. ಸೊ ಇಲ್ಲೇನಾಯಿತು, ಡಾಟಾ ಸೇವ್ಡ್ ಸಕ್ಸಸ್ಫುಲಿ, ಇವರ ಅಪ್ಲಿಕೇಶನ್ ನಂಬರ್ ಫಾರ್ ಕರೆಕ್ಷನ್ ಈಸ್ ಇನ್ ಆಯಿತು. ಒಂದು ನಂಬರ್ ಬಂತು. ನೀವು ಕೂಡಲೇ ಏನು ಮಾಡ್ಕೋಬೇಕು, ಆ ನಂಬರನ್ನು ಬರ್ಕೋಬೇಕು. ನಾನು ಇಲ್ಲಿ ಆ ನಂಬರನ್ನು ಕೂಡ ಬರ್ಕೋತಾ ಇದ್ದೀನಿ, ಯಾಕಂದರೆ ಮುಂದೆ ನೀವು ಪೇಮೆಂಟ್ ಮಾಡುವಾಗ ಆ ನಂಬರನ್ನು ನಾವು ಎಂಟ್ರಿ ಮಾಡಬೇಕಾಗುತ್ತೆ. ದಿಸ್ ಇಸ್ ಸೋ ಇಂಪಾರ್ಟೆಂಟು. ಸೊ ಇಲ್ಲಿ ನಾನು ಅದನ್ನು ಮಾಡಿಕೊಂಡು ಇಲ್ಲಿ ನಾನು ಆ ನಂಬರನ್ನು ಕಾಪಿ ಕೂಡ ಮಾಡ್ತೀನಿ. ನಾನು ಇಲ್ಲೊಂದಿಷ್ಟು ಕಾಪಿ ಮಾಡ್ತೀನಿ, ಪೇಸ್ಟ್ ಮಾಡಲಿಕ್ಕೆ ಈಸಿ ಆಗುತ್ತೆ. ನೀವು ಯಾವ ನಂಬರನ್ನು ಅಲ್ಲಿ ಕೊಟ್ಟಿರ್ತೀರಲ್ಲ, ಸೊ ಆ ನಂಬರಿಗೆ ಒಂದು OTP ಕೂಡ ಬರ್ತದೆ ಇಲ್ಲಿ. ಸೊ OTP ಬರ್ತದೆ ಮತ್ತು ಆಮೇಲೆ ಒಂದು ಬರುತ್ತೆ, ಮೆಸೇಜ್ ಬರುತ್ತೆ ಇಲ್ಲಿ. ಈ ಮೆಸೇಜಿನ ಒಂದು ಸ್ಕ್ರೀನ್ ಹಾಕ್ತೀನಿ. ಇಲ್ಲಿ ಏನಿದೆ ಅಂದರೆ ಅಪ್ಲಿಕೇಶನ್ ಫಾರ್ ಮಾಸ್ಟರ್ ಕರೆಕ್ಷನ್ ಇನಿಷಿಯೇಟೆಡ್ ವಿತ್ ದ ಅಪ್ಲಿಕೇಶನ್ ನಂಬರ್ ಅಂತ ಒಂದು ಮೆಸೇಜ್ ಕೂಡ ನಿಮಗೆ ಟೆಕ್ಸ್ಟ್ ಮೆಸೇಜ್ ಕೂಡ ಇಲ್ಲಿ ಬರುತ್ತೆ. ಓಕೆ ಅಂತ ಕೊಡಿ. ಓಕೆ ಅಂತ ಕೊಟ್ಟ ಮೇಲೆ ಈಗ ನೀವು ಮಾಡಬೇಕು, ಪೇಮೆಂಟ್ ಮಾಡಬೇಕು. ಸೊ ಓಕೆ ಅಂತ ಕೊಟ್ಟ ಕೂಡಲೇ ಮೇಕ್ ಪೇಮೆಂಟ್ ಅಂತ ಬರುತ್ತೆ. ಒಂದು ವೇಳೆ ಮೇಕ್ ಪೇಮೆಂಟ್ ಅಂತ ಬರಲಿಲ್ಲ ಅಂದರೆ ನೀವು ಮತ್ತೆ ಮಾಸ್ ಕಾರ್ಡ್ ಕರೆಕ್ಷನ್ ಆನ್ಲೈನ್ಗೆ ಹೋಗಿ ಮೇಕ್ ಪೇಮೆಂಟ್ ಆಪ್ಷನ್ಸನ್ನು ಮಾಡ್ಬೋದು. ಹೇಗೆ, ಮಾಸ್ ಕಾರ್ಡ್ ಕರೆಕ್ಷನ್ ಆನ್ಲೈನ್ಗೆ ಹೋಗಬೇಕು, ಪೇಮೆಂಟ್ ಫಾರ್ ಮಾಸ್ ಕಾರ್ಡ್ ಕರೆಕ್ಷನ್ ಅಂತ ಹೇಳಿದರೂ ಕೂಡ ಇದೇ ಬಾಕ್ಸ್ ಬರ್ತದೆ. ಸೊ ಕೆಲವೊಂದು ಸಲ ಈ ರೀತಿ ನಾವು ನೋಡ್ಬೋದು. ಸೊ ಇಲ್ಲಿ ನಾನು ಅಪ್ಲಿಕೇಶನ್ ನಂಬರನ್ನು ಎಂಟ್ರಿ ಮಾಡಿ ವ್ಯೂ ಅಂತ ಕೊಟ್ಟಿದ್ದೀನಿ. ಸೊ ವ್ಯೂ ಅಂತ ಕೊಟ್ಟಾಗ ನನಗೇನಾಗುತ್ತೆ ಅಂದರೆ ಇಲ್ಲಿ ಅಪ್ಲಿಕೇಶನ್ ನಂಬರ್ ಇದೆ, ಸ್ಟೂಡೆಂಟ್ ನೇಮ್ ಬರುತ್ತೆ, ಅಮೌಂಟ್ ಇದೆ, 1000 ರೂಪೀಸ್ ಇದೆ ಅಮೌಂಟ್ ಇದೆ, ಪೇಮೆಂಟ್ ಸ್ಟೇಟಸ್ ನಾಟ್ ಪೇಡ್ ಅಂತ ಇದೆ. ಸೊ ಎರಡು ಆಪ್ಷನ್ಸ್ನಲ್ಲಿ ಪೇಮೆಂಟ್ ಮಾಡ್ಬೋದು. ಒಂದು ಆನ್ಲೈನ್ ಪೇಮೆಂಟ್ ಇದೆ, ಎರಡನೇದು ಆಫ್ಲೈನ್ ಪೇಮೆಂಟ್ ಇದೆ. ಸೊ ಒಂದು ಆನ್ಲೈನ್ ಪೇಮೆಂಟ್ ಅಂತ, ನಾನು ಆನ್ಲೈನ್ ಪೇಮೆಂಟ್ ಈಸ್ ಬೆಟರ್, ಭಾಳ ಈಸಿ ಆಗುತ್ತೆ, ಬ್ಯಾಂಕಿಗೆ ಹೋಗುವ ಅವಶ್ಯಕತೆ ಇಲ್ಲ. ಸೊ ಆನ್ಲೈನ್ ಪೇಮೆಂಟ್ ಅಂತ ನಾನು ಕ್ಲಿಕ್ ಮಾಡಿ ಕನ್ಫರ್ಮ್ ಅಂತ ಕೊಡ್ತೀನಿ. ಸೊ ಕನ್ಫರ್ಮ್ ಅಂತ ಕೊಟ್ಟು ಮುಂದೆ ಮೇಕ್ ಪೇಮೆಂಟ್ ಅಂತ ಇದೆ, ಅಲ್ಲಿ ಕ್ಲಿಕ್ ಮಾಡ್ತೀನಿ. ಆಗ ನಮಗೆ ಮೇಕ್ ಪೇಮೆಂಟಿನ ಒಂದು ಬಾಕ್ಸ್ ಓಪನ್ ಆಗುತ್ತೆ. ಅಲ್ಲಿ ಕ್ಯಾಂಡಿಡೇಟ್ ನೇಮ್ ಇದೆ, ಅಪ್ಲಿಕೇಶನ್ ನಂಬರ್ ಇದೆ, KSEABಯ ಚಲನ್ ನಂಬರ್ ಕೂಡ ಬರ್ತದೆ, ಅಮೌಂಟ್ ಬರುತ್ತೆ, ಪೇ ನೌ ಅಂತ ನಾವು ಕ್ಲಿಕ್ ಮಾಡಬೇಕು. ಸೊ ಪೇ ನೌ ಅಂತ ಕ್ಲಿಕ್ ಮಾಡಿದಾಗ ನಮಗೆ ಈ ರೀತಿ ಇದೆ. ಒಂದು ಕ್ರೆಡಿಟ್ ಕಾರ್ಡು, ಡೆಬಿಟ್ ಕಾರ್ಡ್ ಇದೆ. ಎರಡನೇದೇನಿದೆ ಅಂದರೆ ಇಲ್ಲಿ ನೆಟ್ ಬ್ಯಾಂಕಿಂಗ್ ಅಂತ ಇದೆ. ಸೊ ನೋಡಿ, ಇಲ್ಲಿ ಕ್ರೆಡಿಟ್ ಕಾರ್ಡು, ಡೆಬಿಟ್ ಕಾರ್ಡ್ ಥ್ರೋನು ನೀವೇನು ಮಾಡ್ಬೋದು, ಈ ಒಂದು ಏನು ಮಾಡ್ಬೋದು, ಪೇಮೆಂಟನ್ನು ಮಾಡ್ಬೋದು. ಇಲ್ಲಿ ಎರಡನೇದು ಏನಿದೆ, ನೆಟ್ ಬ್ಯಾಂಕಿಂಗ್ ಥ್ರೂನು ಕೂಡ ನೀವೇನು ಮಾಡ್ಬೋದು, ಏನು ಮಾಡ್ಬೋದು ಅಂದರೆ ಪೇಮೆಂಟನ್ನು ಮಾಡ್ಬೋದು. ಸೊ ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಈಸ್ ಬೆಟರ್ ಅಂತ. ನೆಟ್ ಬ್ಯಾಂಕಿಂಗ್ ಇದ್ದರೆ ಯೂಸ್ ಮಾಡಿ, ಅದರ್ವೈಸ್ ಕ್ರೆಡಿಟ್ ಕಾರ್ಡ್. ಸೊ ಇಲ್ಲೇ ಮಾಡಬೇಕು, ಕಾರ್ಡ್ ನಂಬರ್ ಹಾಕಬೇಕು, ಎಕ್ಸ್ಪೈರಿ ಡೇಟ್ ಹಾಕಬೇಕು, ಕಾರ್ಡ್ ಹೋಲ್ಡರ್ ನೇಮ್ ಹಾಕಬೇಕು, ಮೇಕ್ ಪೇಮೆಂಟ್ ಫಾರ್ 1000 ಹಾಕಬೇಕು. ಸೊ ಆದ್ಮೇಲೆ ಈ ರೀತಿ ನೀವು ಆನ್ಲೈನ್ ಪೇಮೆಂಟನ್ನು ಕೂಡ ಮಾಡ್ಬೋದು. ಬಟ್ ಇತ್ತೀಚೆಗೆ ನಾವು ಗಮನಿಸ್ತಾ ಹೋದಾಗ ಆನ್ಲೈನ್ ಪೇಮೆಂಟ್ ಮಾಡುವಾಗ ಅದು ಪ್ರೊಸೆಸಿಂಗ್ ಫೇಲ್ ಆಗ್ತಾ ಇದೆ. ಅಂದರೆ ಯಾವುದೇ ಬ್ಯಾಂಕ್ ಇರ್ಬೋದು, ಕೆನರಾ ಬ್ಯಾಂಕ್ ಇರ್ಬೋದು, SBI ಇರ್ಬೋದು, ಪ್ರೊಸೆಸಿಂಗ್ ಫೇಲ್ ಆಗ್ತಾ ಇದೆ. ಸೊ ಅದಕ್ಕಾಗಿ ನಿಮ್ಮ ವರ್ಕು ಅರ್ಜೆಂಟ್ ಆಗಿರ್ತದೆ. ಅದಕ್ಕಾಗಿ ನೀವು ಆಫ್ಲೈನ್ ಪೇಮೆಂಟಿಗೆ ಕೂಡ ನೀವು ಹೋಗ್ಬೋದು. ಆಫ್ಲೈನ್ ಪೇಮೆಂಟ್ ಅಂತ ಬಂದಾಗ ಇಲ್ಲಿ ಕೆಳಗಡೆ ಕ್ಲಿಕ್ ಮಾಡಿದ ಕೂಡಲೇ ಜನರೇಟ್ ಚಲನ್ ಅಂತ ಬರುತ್ತೆ. ಸೊ ಆಗ ನಾವೇನು ಮಾಡಬೇಕು, ಜನರೇಟ್ ಚಲನ್ ಅಂತ ನಾವು ಕ್ಲಿಕ್ ಮಾಡಿದಾಗ ನಮಗೆ ಒಂದು ಚಲನ್ ಇಲ್ಲಿ ಜನರೇಟ್ ಆಗ್ತದೆ. ಸೊ ಆದ್ಮೇಲೆ ಈ ರೀತಿಯ ಒಂದು ಚಲನ್ ನಿಮಗೆ ಜನರೇಟ್ ಆಗ್ತದೆ, ತಾವಿಲ್ಲಿ ಗಮನಿಸ್ತಾ ಇದ್ದೀರಿ. ಈ ಒಂದು ಚಲನ ತೆಗೆದುಕೊಂಡು ಯಾವುದೇ ಒಂದು ಬ್ಯಾಂಕಿನಲ್ಲಿ ಹೋದರೂ ಕೂಡ ಅಲ್ಲೇನಾಗುತ್ತೆ, 1005 ರೂಪೀಸ್ ಇದೆ, ಪೇಮೆಂಟ್ ಮಾಡಿ ಒಂದು ಬ್ಯಾಂಕ್ ಕಾಪಿ ಅಲ್ಲಿ ಇಟ್ಕೊಳ್ತಾರೆ, ಇನ್ನೊಂದು ಅಪ್ಲಿಕೇಶನ್ ಕಾಪಿ ನಿಮಗೆ ಕೊಡ್ತಾರೆ. ಸೊ ಈ ರೀತಿ ನೀವು ಅಮೌಂಟನ್ನು ನೀವು ಪೇ ಮಾಡಿದ ನಂತರ ಅಲ್ಲೇನಾಗುತ್ತೆ, ಅಮೌಂಟ್ ಒಂದು ಸಲ KSEB ಒಂದು ಅಕೌಂಟಿಗೆ ಅಲ್ಲಿ ಕ್ರೆಡಿಟ್ ಆಗುತ್ತೆ. ಕ್ರೆಡಿಟ್ ಆದಮೇಲೆ ನಾವೇನು ಮಾಡಬೇಕಾಗುತ್ತೆ ಅಂದರೆ ಮುಂದಿನ ಹಂತಗಳಲ್ಲಿ ಈ ಮಾಸ್ ಕಾರ್ಡ್ ಕರೆಕ್ಷನ್ ಆನ್ಲೈನ್ಗೆ ಬಂದು ಇಲ್ಲಿ ಮತ್ತೆ ಏನು ಮಾಡಬೇಕು, ಕ್ಲಿಕ್ ಹಿಯರ್ ಟು ನೋ ದ ಸ್ಟೇಟಸ್ ಆಫ್ ಮಾಸ್ ಕಾರ್ಡ್ ಕರೆಕ್ಷನ್ ಅಂತ ಇದೆ. ಸೊ ಮಾಸ್ ಕಾರ್ಡ್ ಕರೆಕ್ಷನ್ದ ಸ್ಟೇಟಸ್ ಎಲ್ಲಿಗೆ ಬಂತು ಅಂತ ನಾವು ಚೆಕ್ ಮಾಡ್ಬೋದು. ಆ ಚೆಕ್ ಮಾಡಬೇಕಾದ್ರೆ ಅಪ್ಲಿಕೇಶನ್ ನಂಬರ್ ನಮಗೆ ಬೇಕಾಗುತ್ತೆ. ಸೊ ಇಲ್ಲೇನಾಗುತ್ತೆ, ಪ್ಲೀಸ್ ಮೇಕ್ ಎ ಪೇಮೆಂಟ್ ಫಾರ್ ಪ್ರೊಸೆಸಿಂಗ್ ಅಂತ ಇದೆ. ಈಗ ಚಲನನ್ನು ಜನ್ರೇಟ್ ಮಾಡಿದ್ದೀನಿ, ಆ ಚಲನನ್ನು ಬ್ಯಾಂಕಿಗೆ ಕಟ್ಟಲಿಕ್ಕೆ ಹೇಳ್ತೇನೆ. ಸೊ ಅಮೌಂಟ್ ಒಂದು ಸಲ KSEBಗೆ ಟ್ರಾನ್ಸ್ಫರ್ ಆದರೆ ಇಲ್ಲಿ ಸ್ಟೇಟಸ್ನಲ್ಲಿ ನಿಮಗೆ ಚೇಂಜ್ ಆಗುತ್ತಾ ಹೋಗುತ್ತೆ. ಅಂದರೆ ಯುವರ್ ಅಪ್ಲಿಕೇಶನ್ ಇಸ್ ಪ್ರೊಸೆಸ್, ಅಂಡರ್ ಪ್ರೊಸೆಸ್, ವರ್ಕ್ ಇಸ್ ಕಂಪ್ಲೀಟ್ ಆರ್ ಬರುತ್ತೆ ಅಲ್ಲಿ. ಅದರ್ವೈಸ್ ರಿಮಾರ್ಕ್ನಲ್ಲಿ ಬರುತ್ತೆ TC, ಈ ರೀತಿ ಕೂಡ ಬರ್ತದೆ. ಏನಂದರೆ ಇವರ TC
ಅಪ್ಲೋಡೆಡ್ ಟಿ ಸಿ ಜೆರಾಕ್ಸ್ ಈಸ್ ನಾಟ್ ಕ್ಲಿಯರ್ ಅಂತ ಬರುತ್ತೆ, ಅಡ್ಮಿಷನ್ ರಿಜಿಸ್ಟರ್ ಈಸ್ ನಾಟ್ ಕ್ಲಿಯರ್ ಅಂತ ಬರುತ್ತೆ, ಮತ್ತು ಸಿಗ್ನೇಚರ್ ಈಸ್ ನಾಟ್ ದೇರ್ ಅಂತ ಬರುತ್ತೆ, ಸೀಲ್ ಈಸ್ ನಾಟ್ ದೇರ್ ಅಂತ ಬರುತ್ತೆ, ರಿಮಾರ್ಕ್ಸ್ ಬರುತ್ತೆ. ಆ ರಿಮಾರ್ಕ್ಸನ್ನು ನೋಡಿಕೊಂಡು ಮತ್ತೆ ನಾವು ಅಪ್ಲೋಡನ್ನು ಮಾಡಬೇಕಾಗತ್ತೆ. ಸೊ ಅಲ್ಲಿ ಅಪ್ಲೋಡ್ ಅದನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತೀವಿ. ನೋಡೋಣ, ಈ ಒಂದು ಪೇಮೆಂಟ್ ಪ್ರೊಸೆಸನ್ನು ಮಾಡಿದ್ದೀವಿ, ಸ್ಟೇಟಸನ್ನು ಕೂಡ ನಾವು ಚೆಕ್ ಮಾಡ್ತಾಯಿದ್ದೀವಿ. ಇವತ್ತು ಪೇಮೆಂಟ್ ಆಗುತ್ತೆ, ಸ್ಟೇಟಸನ್ನು ಚೆಕ್ ಮಾಡ್ತೀವಿ. ಆ ಸ್ಟೇಟಸನ್ನು ಇಟ್ಕೊಂಡು ಯಾವ ರೀತಿ ಫೀಡ್ಬ್ಯಾಕ್ ಬರ್ತದೆ, ಯಾವ ರೀತಿ ಕರೆಕ್ಷನ್ಸ್ ಆಗಿ ಬರುತ್ತೆ, ನಿಮ್ಮೊಂದಿಗೆ ಇರ್ತೇವೆ ನಾವು. ಈ ಒಂದು ಸರಣಿ ವೀಡಿಯೋಗಳನ್ನು ಮಾಡ್ತಾಯಿದ್ದೀವಿ ಮಾರ್ಕ್ಸ್ ಕಾರ್ಡ್ ಕರೆಕ್ಷನ್ಗಾಗಿ. ಯಾಕಂದರೆ ಸಾಕಷ್ಟು ಸ್ನೇಹಿತರ, ಸಾಕಷ್ಟು ವಿದ್ಯಾರ್ಥಿಗಳ ಸಮಸ್ಯೆ ಇದಾಗಿದೆ. ಸೊ ಲೈವ್ ಆಗಿರುವಂಥ ಪ್ರೊಸೆಸನ್ನು ನಿಮ್ಮ ಮುಂದೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀವಿ. ಈ ರೀತಿ ಪ್ರೊಸೆಸ್ ಮಾಡುವಾಗ ಏನೆಲ್ಲ ಸಮಸ್ಯೆಗಳು ಬರ್ತವೆ ಅದನ್ನು ಕೂಡ ಲೈವ್ ಆಗಿ ಹೇಳ್ತೇವೆ, ಅದನ್ನು ಕೂಡ ಸಾಲ್ಯೂಷನ್ ಕೂಡ ಮಾಡ್ತೇವೆ. ಸೊ ಈ ಒಂದು ವಿಡಿಯೋ ನಿಮಗೆ ಉಪಯೋಗವಾಗ್ತಾ ಇದ್ದರೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ, ಹಾಗೂ ಈ ರೀತಿಯ ಒಂದು ಎಜುಕೇಷನಲ್ ಕಂಟೆಂಟ್ ರೀಚ್ ಆಗಬೇಕಾದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಜೈ ಹಿಂದ್, ವಂದೇ ಮಾತರಂ.